ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದಾಗಿ ದೊಡ್ಡ ಪ್ರಮಾಣದ ವಿನಾಶ ಸೃಷ್ಟಿಯಾಗಿದೆ. ಸದ್ಯ ರಾಜ್ಯದ ಹಲವರು ಸಂಕಷ್ಟಕ್ಕೆ ಸಿಲುಕಿದ್ದು 13 ಮಂದಿ ವಿವರ ಲಭ್ಯವಾಗಿದ್ದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದ ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಿಲುಕಿರುವವರ ಕನ್ನಡಿಗರ ವಿವರಗಳನ್ನು ಸಂಗ್ರಹಿಸಿದೆ. ಇನ್ನು ಬೇರೆ ರಾಜ್ಯಗಳ ಪ್ರವಾಸಿಗರ ಗುಂಪುಗಳಲ್ಲಿ ಕರ್ನಾಟಕದವರಿದ್ದು ಬೆಂಗಳೂರಿನ 11 ಮಂದಿ, ಮೈಸೂರು ಹಾಗೂ ಧಾರವಾಡ ಜಿಲ್ಲೆಯ ತಲಾ ಒಬ್ಬರು ಇವರಲ್ಲಿ ಸೇರಿದ್ದಾರೆ. ಇನ್ನು ಬಹುತೇಕರು ನೇಪಾಳದ ರಸುವಾ ಜಿಲ್ಲೆಯ ಟಿಮುರೆ ಪ್ರದೇಶದಲ್ಲಿದ್ದಾರೆ. ಕೆಲವರು ಟಿಬೆಟ್ನ ಸ್ವಾಯತ್ತ ಪ್ರದೇಶದ ದರ್ಜೆ ಎಂಬಲ್ಲಿ ಸಿಲುಕಿದ್ದಾರೆ. ಇದೇ ವೇಳೆ ಎಸ್ಸಿಒಸಿ ಹಾಗೂ ದೆಹಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರ ಕಚೇರಿಗಳು ಸಂಕಷ್ಟಕ್ಕೆ ಸಿಲುಕಿರುವವರ ವಿವರಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕ್ಷಿಪ್ರ ಪ್ರತಿಕ್ರಿಯೆ ಘಟಕ ಹಾಗೂ ಕಂಡು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳ ಜೊತೆ ನಿರಂತರವಾಗಿ ಹಂಚಿಕೊಳ್ತಾ ಇವೆ. ಇದಲ್ಲದೆ ಅವರ ರಕ್ಷಣೆ, ಸ್ಥಳಾಂತರ ಮತ್ತು ಸುರಕ್ಷಿತ ವಾಪಸಾತಿಗೆ ನೆರವಾಗುವಂತೆ ಕೇಂದ್ರ ಗೃಹ ಸಚಿವಾಲಯದ ಸಮಗ್ರ ನಿಯಂತ್ರಣ ಕೊಠಡಿಗೂ ವಿನಂತಿಸಲಾಗಿದೆ ಅಂತ ಕರ್ನಾಟಕ ಸರ್ಕಾರ ತಿಳಿಸಿರುವಂಥದ್ದು. ಬೆಂಗಳೂರಿನ 11 ಮಂದಿ ಸೇರಿ ಕರ್ನಾಟಕದ 13 ಮಂದಿಯ ವಿವರ ಈಗ ಸಿಕ್ಕಿರುವಂಥದ್ದು. ನೇಪಾಳದಲ್ಲಿ ನಡೆದಿರುವಂತಹ ಪ್ರಳಯದಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಬೇರೆ ರಾಜ್ಯಗಳ ಪ್ರವಾಸಿಗರ ಗುಂಪುಗಳಲ್ಲಿದ್ದಾರೆ ಕರ್ನಾಟಕದ ಪ್ರವಾಸಿಗರು. ನೇಪಾಳದಲ್ಲಿ ಸಂಭವಿಸಿರುವಂತಹ ಪ್ರಳಯದಲ್ಲಿ ಬೆಂಗಳೂರಿನ 11 ಮಂದಿ ಮತ್ತು ಕರ್ನಾಟಕದಿಂದ ಒಟ್ಟಾರೆ 13 ಮಂದಿ ಸಿಲುಕಿರುವಂಥದ್ದು. ಬೇರೆ ರಾಜ್ಯಗಳ ಪ್ರವಾಸಿಗರ ಗುಂಪುಗಳಲ್ಲಿರುವ ಕರ್ನಾಟಕದ ಪ್ರವಾಸಿಗರು ನೇಪಾಳದಲ್ಲಿ ಸಂಭವಿಸಿರುವಂತಹ ಹಠಾತ್ ಪ್ರಳಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವವರ ವಿವರಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕ್ಷಿಪ್ರ ಪ್ರತಿಕ್ರಿಯೆ ಘಟಕ ಹಾಗೂ ಕಂಡು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳ ಜೊತೆ ನಿರಂತರವಾಗಿ ಹಂಚಿಕೊಳ್ತಾ ಇರುವಂಥದ್ದು. ಇದಲ್ಲದೆ ಅವರ ರಕ್ಷಣೆ, ಸ್ಥಳಾಂತರ ಮತ್ತು ಸುರಕ್ಷಿತ ವಾಪಸಾತಿಗೆ ನೆರವಾಗುವಂತೆ ಕೇಂದ್ರ ಗೃಹ ಸಚಿವಾಲಯದ ಸಮಗ್ರ ನಿಯಂತ್ರಣ ಕೊಠಡಿಗೂ ಕೂಡ ವಿನಂತಿಸಲಾಗಿದೆ ಅಂತ ಕರ್ನಾಟಕ ಸರ್ಕಾರ ತಿಳಿಸಿರುವಂಥದ್ದು.